ಡೇ ಒನ್ ಬಿಗ್ ಬಾಸ್ ಸೀಸನ್ 12 ನಾನು ಬಿಂದ್ಯಾ ನಿಮ್ಮ ಒನ್ ಸ್ಟಾಪ್ ರಿವ್ಯೂ ಫ್ಯಾಕ್ಟ್ರಿ. ನಿನ್ನೆ 3 ಜನ ಬಾಕಿ ಇದ್ರಲ್ವಾ, ಆ 3 ಜನದಲ್ಲಿ ಬಿಗ್ ಬಾಸ್ ಇವತ್ತು ಮಾತಾಡಿದ್ರು, ಇಬ್ಬರನ್ನ ಮಾತ್ರ ಸೆಲೆಕ್ಟ್ ಮಾಡಿ ಒಬ್ಬರನ್ನ ವಾಪಸ್ ಮನೆ ಕಳಿಸಬೇಕು. ಆ ಇಬ್ಬರನ್ನ ಸೆಲೆಕ್ಟ್ ಮಾಡೋರು ಒಂಟಿ ಯಾರಿರ್ತಾರೆ ಅವರು. ಸೊ ಅವರೆಲ್ಲ ಸೇರ್ಕೊಂಡು ಮುಳ್ಳು ಮತ್ತೆ ಸ್ಪಂದನ ಸೆಲೆಕ್ಟ್ ಮಾಡಿ ರಕ್ಷಿತಾ ಶೆಟ್ಟಿ ಇಸ್ ಔಟ್ ಆಫ್ ಬಿಗ್ ಬಾಸ್ ನಾವು. ಎಲ್ಲರೂ ಇವತ್ತು 12 ಗಂಟೆ ಮಧ್ಯಾಹ್ನ ನೋಡ್ಗೆ ಎಬ್ಬರಿಸಿದ್ದಾರೆ. ಅಷ್ಟರಲ್ಲೆಲ್ಲರೂ ಎದ್ದಿ ಸ್ನಾನ ಮಾಡ್ಕೊಂಡು ರೆಡಿ ಆಗಿತ್ತು. ಆಮೇಲೆ ಎಲ್ರಿಗೂ ಬಿಗ್ ಬಾಸ್ ಮನೆಯಿಂದ ಬ್ರೇಕ್ಫಾಸ್ಟ್ ಬಂತು. ಆದ್ರೆ ಆ ಬ್ರೇಕ್ಫಾಸ್ಟ್ ಅಲ್ಲಿ ಒಂಟಿ ಅವ್ರಿಗೆ ಸೆಪರೇಟ್ ಬ್ರೇಕ್ಫಾಸ್ಟ್, ಜಂಟಿ ಅವ್ರಿಗೆ ಸೆಪರೇಟ್ ಬ್ರೇಕ್ಫಾಸ್ಟ್ ಅವರು ಶೇರ್ ಮಾಡ್ಕೊಂಡಿರ್ಲಿಲ್ಲ. ಅದ್ರ ಮಧ್ಯ ಈ ಮಲ್ಲಮ್ಮ ಎಷ್ಟು ನಾಟ್ ಇನ್ನೋಸೆಂಟ್ ಅಂದ್ರೆ ಗಿಳಿ ಮಟ್ಟ ಕೇಳ್ತಿದ್ದ ನಂಗೆ ಸ್ವಲ್ಪ ಕಾಫಿ ಕೊಡು ಅಂತ. ಅವರು ನಾನು ಆಚೆ ಕೊಡ್ತೀನಿ ಅಂತ ಹೇಳ್ತಿದ್ರು. ಇನ್ನೋಸೆಂಟ್ ಏನಿಲ್ಲ, ಸ್ವಲ್ಪ ಏನಿದೆ ಅಂತ ಅನ್ಸುತ್ತೆ. ಆಮೇಲೆ ಮತ್ತೆ ಬಿಗ್ ಬಾಸ್ ಎಲ್ಲರೂ ಒನ್ನ ಕರ್ತಿ ಮಾತಾಡ್ತಾರೆ. ಸೀಸನ್ 12 ಮೀನಿಂಗ್ ಏನಂತ ಎಕ್ಸ್ಪ್ಲೇನ್ ಮಾಡ್ತಾರೆ. 1 and 2. 1 ಅಂದ್ರೆ ಒಂಟಿ, 2 ಅಂದ್ರೆ ಜಂಟಿ, 1 2 ಟುಗೆದರ್ ಇಟ್ಸ್ 12. ಇದ್ರ ಮಧ್ಯೆ ಕಾವ್ಯಗೆ ಡ್ಯಾನ್ಸ್ ಎಲ್ಲ ಮಾಡಿಸ್ತಾರೆ. ಆದ್ರೆ ಈ ಸತೀಶ್ ಮತ್ತೆ ಚಂದ್ರಪ್ರಭಾ ಇರ್ತಾರಲ್ಲ, ನಾವಿಬ್ರು ಬಂದ್ ನಾವಿಬ್ರು ಓಡೋಗ್ಬಿಡೋಣ, ಎಲ್ಲ ನಮ್ಗೆ ಕೆಲಸ ಮಾಡಿಸ್ತಾರೆ ಅಂತ ಓಡ್ ಬರಕ್ ಟ್ರೈ ಮಾಡ್ತಾರೆ. ಈ ಕರಿ ಬಸಪ್ಪಗೂ ಏನಾದ್ರು ಕೊಡೋಣ ಅನ್ಬಿಟ್ಟು ಕೊಡಕ್ ಟ್ರೈ ಮಾಡ್ತಾರೆ. ಅವನು ಏನೇನೋ ಒಟ ಅಂತ ಅಂತಾನೆ. ನನಗೆ ಅನ್ಸಿರೋ ಪ್ರಕಾರ ಈ ಕರಿ ಬಸಪ್ಪ ಇದನ್ನ ತುಂಬಾ ಇರಿಟೇಟಿಂಗ್ ಸ್ಪೀಚ್ ಕೊಡ್ತಾನೆ. ಫಸ್ಟ್ ಡೇ ನಮ್ಗೆ ಕೊಟ್ಟ, ಇವಾಗೇನು ಲೈಕ್ ಮಾತಾಡ ಸ್ಟಾಪೇ ಮಾಡಲ್ಲ ಒಂಥರ ಸ್ಪೀಚ್ ಕೊಡೋತರ ಮಾತಾಡ್ತೀನಿ. ನಮ್ಮೊಬ್ಬ ಇಷ್ಟ ಆಗಿಲ್ಲ, ಒಟ ಅಂತ. ಆಮೇಲೆ ಮಲ್ಲಮ್ಮ ಸೀರೆ ಒಳಗೆ ಲೆಗಿನ್ಸ್ ಹಾಕೊಂಡಿದ್ರು. ಆಮೇಲೆ ಹೀಲ್ಸ್ ಅಲ್ಲಿ ವಾಕಿಂಗ್ ಮಾಡಿದ್ರು. ಆಮೇಲೆ ಪೂಜೆ ಮಾಡಿ ಎಲ್ರಿಗೂ ಕುಂಕುಮ ಇಟ್ರು. ಅವ್ರಿಗೆ ತೋರಿಸ್ತಿದ್ರು ಸ್ವಲ್ಪ ಸೀನ್. ಟ್ರೈಂಗ್ ಟು ಟೆಲ್. ಇಷ್ಟದಲ್ಲಿ ಆಗ್ಲಿ 12:15 ರಾತ್ರಿ ಆಗಿತ್ತು. ಈ ಕಾಕ್ರೋಚ್ ಮತ್ತೆ ನಿದ್ದೆ ಮಾಡ್ತಿದ್ರು. ನಿದ್ದೆ ಮಾಡಿ ಇನ್ನೇನ್ ಕಂಡ್ಬಿಟ್ರು ಆಕ್ಚುಲಿ. ಬಟ್ ಆದ್ರೂ ಬೋ ಅಂತ ಸಾಂಗ್ ಪ್ಲೇ ಮಾಡಿದ್ರು. ಒಂಟಿ ಅವರು ಟಾಸ್ಕ್ ಆಡ್ಬೇಕು. ಏನಕ್ಕೋಸ್ಕರ ಅಂದ್ರೆ ದಿನದ ಸಾಮಗ್ರಿಗೋಸ್ಕರ. ಆಮೇಲೆ ಜಂಟಿ ಇರೋರು ಈ ಒಂಟಿ ಅವರು ಬಿಟ್ಟಿರೋ ಐಟಮ್ಸ್ ನ ಅದು ಜಂಟಿ ಹತ್ರ ಹೋಗುತ್ತೆ. ಬಟ್ ಏನಾದ್ರು ಫೈನಲ್ ಆಗಿ ಜಂಟಿ ಅವರೇ ಕೆಲಸ ಮಾಡ್ಬೇಕು, ಜಂಟಿ ಅವರೇ ಅಡುಗೆ ಮಾಡ್ಕೊಡ್ಬೇಕು ಒಂಟಿ ಅವರಿಗೆ. ಸೊ ಇವಾಗ ಇವ್ರು ಟಾಸ್ಕ್ ಆಡ್ತಾರೆ. ಟಾಸ್ಕ್ ಅಲ್ಲಿ ಮಲ್ಲಮ್ಮಗೆ ಅರ್ಥನೇ ಆಗಲ್ಲ ಏನ್ ಮಾಡ್ಬೇಕಂತ. ಜಾನ್ವಿ ಇದನ್ನ ಸೆಲೆಕ್ಟ್ ಮಾಡ್ತಾಳೆ, ಕಾಕ್ರೋಚ್ ಸೆಲೆಕ್ಟ್ ಮಾಡ್ತಾನೆ, ಎಲ್ಲರೂ ಅವ್ರವ್ರದ್ದು ಸೆಲೆಕ್ಟ್ ಮಾಡ್ಕೊಂತಾರೆ. ಬಟ್ ಈ ಮಲ್ಲಮ್ಮಗೆ ಮತ್ತೆ ಏನು ಅರ್ಥ ಆಗಲ್ಲ, ಅದೇ ಟೇಬಲ್ ಮೇಲೆ ಇರ್ತಾಳೆ. ಅದಕ್ಕೆ ಲಾಸ್ಟ್ ಆಗುತ್ತೆ. ಆದ್ರೂ ಬಿಗ್ ಬಾಸ್ ಇನ್ನೊಂದು ಚಾನ್ಸ್ ಕೊಡ್ತಾರೆ, ಯಾಕಂದ್ರೆ ಅವ್ರಿಗೆ ಅರ್ಥ ಆಗಲ್ಲ ಕನ್ನಡ ಅನ್ಬಿಟ್ಟು. ಸೊ ಅದು 2 ಚೂಸ್ ಮಾಡಿದ್ರೆ ಒಂದೇ, ಎಲ್ಲರಿಗೂ 2 ಬ್ಯಾಸ್ಕೆಟ್ ಚೂಸ್ ಮಾಡಬಹುದು ಔಟ್ ಆಫ್ 4 ಬ್ಯಾಸ್ಕೆಟ್. ಬಟ್ ಇವರು ಆಲ್ರೆಡಿ 1 ಚಾನ್ಸ್ ಕಳ್ಕೊಂಡಿರೋದ್ರಿಂದ 2 ಬ್ಯಾಸ್ಕೆಟ್ ಇರುತ್ತೆ, ಅದ್ರ 1 ಸೆಲೆಕ್ಟ್ ಮಾಡ್ಬೇಕಾಗುತ್ತೆ ಅಷ್ಟೇ. ಇವತ್ತಿನ ಟಾಸ್ಕ್ ಎಲ್ಲ ಮುಗ್ದಿದೆ. ಅಂಡ್ ಎಂಡಿಂಗ್ ಅಲ್ಲಿ ಎಲ್ಲರೂ ಮನೆ ಜನ ಎಲ್ಲ ಸೇರ್ಕೊಂಡು ಹಾಲು ಉಗ್ಸಿದ್ರು, ಯಾಕಂದ್ರೆ ಹಾಲೆಲ್ಲ ಬಂದಿತ್ತಲ್ಲ. ದಟ್ಸ್ ಹೌ ದ ಡೇ ವಾಸ್ ಎಂಡೆಡ್. ಅಷ್ಟೇನು ಕಾಂಟ್ರವರ್ಸಿ ನೋಡಿಲ್ಲ, ಏನು ಹೇಳಿಲ್ಲ. ಇಟ್ ವಾಸ್ ಅ ನಾರ್ಮಲ್ ಕ್ಯಾಶುವಲ್ ಡೇ. ಬೋರಿಂಗ್, ಏನು ಕಂಟೆಂಟ್ ಇಲ್ಲ ಅಂತ ಅನಿಸ್ತು. ನೋಡೋಣ ಮುಂದೆ ಏನಾದ್ರು ಜಗಳ ಆಗ್ಬೋದಾ. ಡೇ 1 ರಿವ್ಯೂ ಕಂಪ್ಲೀಟ್ ಆಗಿದೆ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಆಮೇಲೆ ಹೀಗೆ ಬಿಗ್ ಬಾಸ್ ಒಟ್ಟಿಗೆ ಎಂಜಾಯ್ ಮಾಡೋಣ. ಬಾಯ್.